ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ, ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಒಂದು ಸುಂದರ ಯಶೋಗಾಥೆ ಬಗ್ಗೆ, ಅಂದರೆ ದೃಷ್ಟಿದೋಷ ಸಮಸ್ಯೆ ಏನೇನೆಲ್ಲ ಒಂದು ಸಮಸ್ಯೆಯನ್ನು ತಂದುಕೊಡುತ್ತೆ, ಆ ಸಮಸ್ಯೆಯನ್ನು ನಾವು ಸಮಸ್ಯೆ ಎಂದೇ ಪರಿಗಣಿಸದೆ ಒಂದು ಸವಾಲಾಗಿ ತಗೊಂಡು ಆ ವ್ಯಕ್ತಿ ಮುನ್ನುಗ್ಗೋದು ತುಂಬ ಕಷ್ಟ. ಈ ನಿಟ್ಟಿನಲ್ಲಿ ಅಂಥದ್ದೇ ಒಂದು ಅಸಾಧ್ಯವಾಗದ ಕೆಲಸವನ್ನ ಸಾಧ್ಯ ಮಾಡಿ ತೋರಿಸಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಜೀವನದಲ್ಲಿ ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸಿದರೆ ಅವರ ಒಂದು ಚಿಕ್ಕ ಯಶೋಗಾಥೆಯ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್, ನಿಮಗೂ ಸ್ವಾಗತ. ಮೊದಲಿಗೆ ತುಂಬ ಖುಷಿ ಆಯಿತು ಮೇಡಮ್. ಯಾಕಂತಂದರೆ ಒಂದು ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡಿ ತೋರಿಸಿ ಲೈಫಲ್ಲಿ ಸಮಸ್ಯೆ ಅನ್ನೋದನ್ನೇ ಸವಾಲಾಗಿಸ್ಕೊಂಡು ನೀವು ಅದರ ಮೂಲಕ ಜೀವನವನ್ನು ನಡೆಸ್ತಾ ಇರೋದು ನಮಗೆ ತುಂಬ ಖುಷಿ ಕೊಡುತ್ತೆ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಮೇಡಮ್. ನನ್ನ ಹೆಸರು ಚೌಡೇಶ್ವರಿ ಅಂತ. ನಾನು ಆಲತ್ತೂರು ಗ್ರಾಮದಲ್ಲಿ ಹುಟ್ಟಿದ್ದು. ನನಗೆ ಬ್ಲೈಂಡ್ ಅನ್ನೋದು ಒಂದು ತಾಯಿ ಗರ್ಭದಿಂದನೇ ನನಗೆ ಬಂದಿರೋಂಥ ಸಮಸ್ಯೆ. ಸೊ ಮೂಲತಃ ನನಗೆ ಶಿಕ್ಷಣ ಅನ್ನೋದು ಗೊತ್ತಿರ್ಲಿಲ್ಲ. ಅಪ್ಪ ಅಮ್ಮನ್ಗೆ ಯಾರಿಗೂ ಕೂಡ ಶಾಲೆನೇ ಗೊತ್ತಿರ್ಲಿಲ್ಲ. ಆಮೇಲೆ ಒಬ್ರು ಸಿಸ್ಟರ್ ಕೂಡ ಮನೆ ಇದಕ್ಕೆ ಬರ್ತಾ ಇದ್ರು. ಅವರು ನನಗೆ 16 ಗ್ರಾಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮೀಟಿಂಗ್ ಇತ್ತು ಅಲ್ಲಿ ಒಂದು. ಆ ಮೀಟಿಂಗ್ ಅಲ್ಲಿ ಡಾಕ್ಟರ್ ನಮ್ಮ ತಂದೆಗೆ ಒಂದು ಶಾಲೆಯ ಅಡ್ರೆಸ್ ನ ಕೊಟ್ರು. ಅದು ಪ್ರೈವೇಟ್ ಸ್ಕೂಲು. ಅದು ಇವಾಗ್ಲೂ ಮೇಟ್ಕಳ್ಳಿಯಲ್ಲಿ ಇದೆ, ಅದು ಸ್ವಂತಕ್ಕೆ. ಅದು ರಂಗರಾಜ್ ಸ್ಮಾರಕ ಅಂಧ ಹೆಣ್ಣು ಮಕ್ಕಳ ವಸತಿ ಶಾಲೆ ಅಂತ ಹೇಳಿ ಅಲ್ಲಿ ನಾನು ಶಿಕ್ಷಣವನ್ನ ಪಡ್ಕೊಂಡೆ. 1ರಿಂದ 7ನೇ ತರಗತಿಯವರೆಗೆ ನಾನು ಅದೇ ಶಾಲೆನಲ್ಲಿ ಓದಿದ್ದು. ಮತ್ತೆ ಸಂಗೀತ ಕೂಡ ಜೂನಿಯರ್ ಪರೀಕ್ಷೆನೂ ಕೂಡ ಪಾಸ್ ಮಾಡ್ಕೊಂಡಿದ್ದೀನಿ ನಾನು. ಮುಂದೆ ನನ್ಗೆ ಹೈಸ್ಕೂಲ್ ಮೆಟ್ಲು ಬಂದಿದ್ದು ಬೆಂಗಳೂರಲ್ಲಿ ಅಪ್ಪ ಸೇರ್ಸಿದ್ರು. ಬಟ್ ಅಲ್ಲಿ ಬೆಂಗಳೂರಲ್ಲಿ ನನ್ಗೆ ಓದಕ್ ಆಗ್ಲಿಲ್ಲ. ಅಲ್ಲಿ 1 ಟೈಮ್ ಕ್ಲಾಸ್ ಮತ್ತೆ ಇನ್ನೊಂದು ಟೈಮ್ ವರ್ಕ್ಶಾಪ್ ಇತ್ತು. ಸೊ ಇಂಗ್ಲಿಷ್ ಮೀಡಿಯಂ ಕೂಡ ಇರೋದ್ರಿಂದ ನನ್ಗೆ ಓದಕ್ಕೆ ಆಗ್ಲಿಲ್ಲ. ಹಾಗೆ ನಾನು ಅದು 1 ವರ್ಷ ಓದಿದ್ದು ಬೇಡ ಅನಿಸಿ ನಾನು ಮತ್ತೆ ರಾಮನಗರ ಶಾಲೆ ಇದೆಯಾ ಅಲ್ಲಿಗೆ ಬಂದು ಹೈಸ್ಕೂಲ್ ಮೆಟ್ಲು ಅಂದ್ರೆ 8 ಮತ್ತೆ 10th ಅಲ್ಲಿ ಪಾಸ್ ಮಾಡಿದ್ದೀನಿ. ಅಲ್ಲಿ ಪಾಸ್ ಮಾಡಿ ನಾನು ಮನೆಗೆ ಬಂದ ಮೇಲೆ ನಾನು ಓದ್ಬೇಕು ಅಂತ ಆಸೆ ಇತ್ತು. ಮತ್ತೆ ನನ್ಗೆ ಸಂಗೀತ ಟೀಚರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ವಿದ್ಯೆ ಆಟನ ಏನೋ ನನಗೆ ಗೊತ್ತಿಲ್ಲ. ಅಪ್ಪ ಮುಂದೆ ಮನೆದು ಪ್ರಾಬ್ಲಮ್ ಆಗಿ ನಾನು ಓದೋದಕ್ಕೆ ಹೋಗ್ಲಿಲ್ಲ. ಮುಂದೆ ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಉಳ್ಕೊಂಡಿದ್ದೆ. ಅದ ನಂತರ ನನ್ಗೆ ರಾಜಮ್ಮ ಅಂತ ಅವಳು ನನ್ನ ಫ್ರೆಂಡ್ ಮನೆಗೆ ಬಂದು ನನ್ ಮನೆ ಅಡ್ರೆಸ್ ಅವಳಿಗೆ ಕರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ. ಆದ್ರೂ ಮನೆ ಹುಡುಕೊಂಡು ಬಂದು ನನ್ಗೆ ಬೆಂಗಳೂರಿಗೆ ಟ್ರೈನಿಂಗ್ ಕಳ್ಸಿದ್ಲು. ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಅವಳು ಕೇಳಿದ್ದು ನನಗೆ, ಏನ್ ಆಸೆ ಇದೆ ನಿನಗೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಮನೇಲಿ ಹೀಗೆ ಇರ್ಬೇಕು ಅಂತನ ಅಥವಾ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ಲು. ಆಗ ನಾನು ಅಂದೆ, ಇಲ್ಲ ನಾನು ಹೊರಗಡೆ ಹೋಗ್ಬೇಕು ರಾಜಮ್ಮ ಅಂತ ಅವಳಿಗೆ ಹೇಳಿದೆ. ಆಗ ಅವಳು ನನ್ನ ಆತರ ಹುಡ್ಕೊಂಡ್ಬಂದು ಬೆಂಗಳೂರು ಕಳಿಸಿ ಟ್ರೈನಿಂಗ್ ಮಾಡಿಸಿ. ಸೊ ಆಮೇಲೆ ನಾನು ಸ್ವಲ್ಪ ದಿವಸ ಮನೇಲಿದ್ದೆ. ಅದಾದ್ಮೇಲೆ ITI ಟ್ರೈನಿಂಗ್ ಕೂಡ ಮಾಡ್ಕೊಂಡೆ. ITI ಟ್ರೈನಿಂಗ್ 1 ವರ್ಷ ಇತ್ತು. ಮತ್ತೆ ಕಂಪ್ಯೂಟರ್ ಟ್ರೈನಿಂಗ್ ಇತ್ತು. ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಆಯ್ತು. ಸೊ ಆವಾಗ ನನಗೇನು ಗೊತ್ತಿರ್ಲಿಲ್ಲ. ಮೊಬೈಲ್ ಫೋನ್ ಅನ್ನೋದೇ ನನ್ನ ಹತ್ರ ಇರ್ಲಿಲ್ಲ. ನಾರ್ಮಲ್ ಫೋನ್ ನ ಯೂಸ್ ಮಾಡ್ತಾ ಇದ್ದೆ.
ಅದು ನಾರ್ಮಲ್ ಫೋನ್ ನನಗೆ ಕಷ್ಟ ಆಗ್ತಿತ್ತು. ನಂಬರ್ ಗೊತ್ತಿರ್ಲಿಲ್ಲ, ಮತ್ತೆ ಹೆಸರು ಹೊಡಿಬೇಕು, ಇವೆಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಮಾಮೂಲಿ ಬ್ಲೈಂಡಿಗೆ ಬೇರೆ ಕೀಪ್ಯಾಡ್ ಫೋನ್ ನ ತಗೊಂಡೆ. ಅದು ವಾಯ್ಸ್ ಕೂಡ ಬರ್ತಾ ಇತ್ತು. ಅದರಿಂದ ಯೂಸ್ ಮಾಡಕ್ಕೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ನನ್ಗೆ. ಅದಾದ್ಮೇಲೆ ಮತ್ತೆ ಇವಾಗ ಸ್ಕ್ರೀನ್ ಟಚ್ ಮೊಬೈಲ್ ತಗೋಬೇಕು ಅಂತ ಒಂದು ಆಸೆ ಇತ್ತು. ಅದನ್ನು ಕೂಡ ನಾನು ಕಂಪ್ಯೂಟರ್ ಮೇಡಮ್ ಹತ್ರ ನಾನು ಹಂಗಂತ ಇದ್ದೆ, ನಾನು ಆಂಡ್ರಾಯ್ಡ್ ಮೊಬೈಲ್ ನ ಬಳಸ್ಬೇಕು ಅಂತ ಅನ್ಕೋತಾ ಇದ್ದೆ. ಕಂಪ್ಯೂಟರ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ನಾನು, ಮತ್ತೆ ಅವರು ಲ್ಯಾಪ್ಟಾಪ್ ಅಲ್ಲಿ ಕೂಡ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ನನ್ಗೆ ಟಚ್ ಸ್ಕ್ರೀನ್ ಬಳಸ್ಬೇಕು ಅಂತ ಅನ್ಕೊಂಡೆ. ಸದ್ಯಕ್ಕೆ ಇದಾದ್ರೂ ಖಂಡಿತ ನನ್ಗೆ ನೆರವೇರ್ತು. ಬೇರೆ ಆಸೆಗಳಂತೂ ನೆರವೇರಿರ್ಲಿಲ್ಲ. ಮತ್ತೆ ಮನೆಯಲ್ಲಿ ಈಗ ಕಾಲ ಮಿಂಚೋಯ್ತು, ಏನು ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ನಾನು ಅನ್ಕೊಂಡೆ, ಇಲ್ಲ ಇನ್ನೂ ಕಾಲ ಮಿಂಚಿಲ್ಲ, ನಾನು ಹೊರಗಡೆ ಹೋಗ್ಬಹುದು ಅನ್ನೋದು ನನ್ಗೆ ಗೊತ್ತಿತ್ತು. ಯಾವಾಗ ಫ್ರೆಂಡ್ಸ್ ಎಲ್ಲ ಬಂದು, ಇನ್ನೊಂದು ಹುಡುಗಿ ಮಮತಾ ಅಂತ ಹೇಳಿ, ಅವಳು ಕೂಡ ಅವಳಿಗೆ ಹೇಳಿ ಕಳ್ಸಿದ್ದು, ಅವಳು ಮನೇಲಿ ಇದ್ದಾಳೆ ಅಂತ ಹೇಳಿದ್ಲು. ಹಾಗಾಗಿ ಹುಡ್ಕೊಂಡ್ ಬಂದ್ರು. ಮತ್ತೆ ಆಗ ನಾನು ಏನ್ ಮಾಡ್ದೆ, ಮತ್ತೆ ಫ್ರೆಂಡ್ಸ್ ಮನೆಗೆಲ್ಲ ಹೋಗೋಕ್ ಶುರು ಮಾಡ್ದೆ. ಚಿತ್ರದುರ್ಗಕ್ಕೆ ಹೋಗೋದು, ತುಮಕೂರ್ಗೆ ಹೋಗೋದು, ಹೀಗೆ ರೂಢಿ ಮಾಡ್ಕೊಂಡು ಆಮೇಲೆ ಈಗ ಸದ್ಯದಲ್ಲಿ ನಾನು ಸಾಯಿ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 2 ಬಸ್ ಕ್ಯಾಚ್ ಮಾಡಿ ನಾನು ಹೋಗ್ಬೇಕು. ಹೋಗಿ ಬೆಳಗ್ಗೆ 6:15 ಮನೆ ಬಿಟ್ರೆ ನನಗೆ ಸಂಜೆ ಬರೋದು ನಾನು 9:15, 9:15 ಹಿಂಗೆ ಟೈಮಿಂಗ್ಸ್ ಇರೋದಿಲ್ಲ. 5:00 ಅವ್ರು ಬಿಡ್ತಾರೆ. ಬಿಟ್ರು ಕೂಡ ನನ್ಗೆ ಪೈಕ್ ಅವ್ರು ಬಿಟ್ಟು ಮತ್ತೆ ಅಲ್ಲಿ ಬೆಳವಾಡಿನಲ್ಲಿ ಬಸ್ ಸಿಗ್ಬೇಕು. ಸೊ ಬಸ್ಸು ನನ್ಗೆ ಅಲ್ಲಿ ಕಾಯ್ದು ಸಾಕಾಯ್ತು ಅಂದ್ರೆ ವ್ಯಾನ್ ಅಲ್ಲಿ ಬಂದು ನಾನು ಆಕಾಶವಾಣಿ ಹತ್ರ ಇಳಿದು ಮತ್ತೆ ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಬಂದು ಇಲ್ಲಿ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಬರ್ಬೇಕು. ಆತರ ನಂದು ಸಮಸ್ಯೆ ಇದೆ ಮೇಡಮ್. ಅಂದ್ರೆ ದೃಷ್ಟಿದೋಷ ಸಮಸ್ಯೆ ಒಂದು ಸಮಸ್ಯೆ ಇಲ್ಲ, ಆ ಸಮಸ್ಯೆಯನ್ನ ನೀವು ಸವಾಲಾಗಿ ತಗೊಂಡು ಈ ಜೀವನವನ್ನ ನಡೆಸ್ಕೊಂಡು ಹೋಗ್ತಿರೋದು ನಿಮಗೆ ತೃಪ್ತಿದಾಯಕ ಅನ್ನಿಸ್ತಾ ಇದೆ. ಮತ್ತೆ ನಿಮ್ಮ ಸಹಪಾಠಿಗಳ ಬೆಂಬಲದಿಂದ ಇಷ್ಟು ಸಾಧ್ಯ ಅಂತ ಈ ಮುಖಾಂತರ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರಿ. ಮನೇಲಿ ಯಾರ್ಯಾರಿದ್ದೀರಿ ಮೇಡಮ್ ನೀವು? ಮನೇಲಿ ಅಮ್ಮ ಇದ್ದಾರೆ, ತಮ್ಮಂದಿರು 2 ಇದ್ದಾರೆ, ಮತ್ತೆ ಅಕ್ಕ ಎಲ್ಲ ಅವರೆಲ್ಲ ಮದ್ವೆ ಆಗಿ ಹೊರಗಡೆ ಹೋಗಿದ್ದಾರೆ. ತಂಗಿ ಮಕ್ಳು 3 ಜನ ಇದ್ದಾರೆ. ಇವರೆಲ್ಲ ಮನೇಲಿ ಇದ್ದಾರೆ ಮೇಡಮ್. ಅಂದ್ರೆ ಒಟ್ಟು ಕುಟುಂಬ ಈಗಲೂ ನಿಮ್ಮ ಜೊತೆ ಇದೆ ಅಂತ ನಂಗಾಯ್ತು. ಇದ್ದಾರೆ ಮೇಡಮ್. ಈಗ ಈ ದೃಷ್ಟಿದೋಷ ಸಮಸ್ಯೆ ಯಾವಾಗ ಬಿಂಬಿಸ್ತು ಮೇಡಮ್ ನಿಮಗೆ ಗೊತ್ತಾಯ್ತು? ಹುಟ್ಟಿದ್ಮೇಲೆ ನಾನು ಕಣ್ಣೇ ಬಿಟ್ಟಿರ್ಲಿಲ್ಲ. ಹಾಗಾಗಿ ಏನೋ ಮಗು ಕಣ್ಣು ಬಿಟ್ಟಿಲ್ಲ ಅಂತ ಹೇಳಿ ಅವರು ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಏನು ಕಣ್ಣೇ ಬಿಡ್ತಿಲ್ವಲ್ಲ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತು, ಕಣ್ಣು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ. ಹಾಸ್ಪಿಟ್ಲಿಗೆ 11 ದಿನ ಮಗುನೇ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದಾಗ ಅವರು ಡಾಕ್ಟ್ರು, ಇಲ್ಲಪ್ಪ ಕಣ್ಣು ಬರಲ್ಲ, ಗುಳ್ಳೆನೇ ಹಾಕಿಲ್ಲ ಅವ್ರಿಗೆ ಅಂತ ನೋಡ್ಬಿಟ್ಟು ಅವ್ರು ಹೇಳಿದ್ರು. ಬಟ್ ಇದ್ರೆ ಅದನ್ನ ಹಾಕು, ಸತ್ತೋದ್ರೆ ಮಣ್ಣು ಮಾಡು ಅಂದಿದ್ದು ಎಷ್ಟು ಅಷ್ಟೇನೆ ಮೇಡಮ್. ನನ್ಗೆ ಇನ್ನೆಲ್ಲೂ ತೋರಿಸ್ತಾ ಇಲ್ಲ ಆತರ. ಅಂದ್ರೆ ಅಪ್ಪ ಅಮ್ಮನ್ಗೆ ಗೊತ್ತಿತ್ತು. ಅಂದ್ರೆ ನಾನು ಹುಟ್ಟಿದಾಗ ಅಪ್ಪ ಬಂದು ಮನೇಲಿ ಹೇಳ್ದಂಗೆ ಆ ಮಗುಗೆ ಕಣ್ಣಿಲ್ಲ ಅಂತ ಅವ್ರ ಅಮ್ಮನ ಹತ್ರ ಅವ್ರು ಹೇಳ್ಕೊಂಡಿದ್ರು. ಬಟ್ ಅವ್ರ ಅಮ್ಮ ಕಣ್ಣಿಲ್ಲ ಅಂದ್ಮೇಲೆ ಕಷ್ಟ ಅಂತ ಹೇಳಿ ನಮ್ಮ ಅಪ್ಪನ್ಗೆ ಒಂದು ಇದನ್ನ ಹೇಳ್ಕೊಂಡಿದ್ರು. ಏನಪ್ಪ ಮಗು ಕಣ್ಣಿಲ್ಲ ಅಂದ್ಮೇಲೆ ಬೇಡ. ನಮ್ಮ ಅಜ್ಜಿ ಮನೆ ಬಂದು ಬೇತಳ್ಳಿ, ಅಲ್ಲಿ ನಾನು ಆವಾಗಿನ ಕಾಲ ಬಸ್ ಏನೋ ಜಾಸ್ತಿ ಬರ್ತಾ ಇರ್ಲಿಲ್ಲ. ಅಂದ್ರೆ ಬಸ್ ಬರ್ತಾ ಇತ್ತೇನೋ, ಜಾಸ್ತಿ ಇರ್ಲಿಲ್ಲ ಅವಾಗ. ಬಸ್ಸು ಲಾರಿ ಎಲ್ಲ ಬರುತ್ತಲ್ಲ, ಅಲ್ಲಿ ಮಲ್ಗಿಸ್ಬಿಟ್ ಬಾನು ಅಂತ ಹೇಳಿ ಕಳ್ಸ್ಬಿಟ್ಟಿದ್ರು. ಆದ್ರೆ ತಾಯಿ ನಾನ್ ಯಾಕೆ ಇದ್ ಮಾಡೋದು, ನಾನ್ ಸಾಕಿ ಕಳ್ಗಿಸ್ತೀನಿ, ಅವ್ರು ಏನಾರ ಮಾಡ್ಕೋಬಹುದು, ಅವ್ರವ್ರು ಕಳಿಸ್ದಾಗ ನನ್ನಿದು ನಾನ್ ಸಾಕಿ ಕಳಿಸ್ತೀನಿ ಅಂತ ಕಳ್ಸ್ಕೊಟ್ರು ಅಷ್ಟೇ. ನಿಮ್ಮ ಮನೆಯವರ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಈ ರೀತಿ ಸಂಭವಗಳು ಎದುರಾದರೂ ಕೂಡ ನೀವು ಅದನ್ನ ಲೆಕ್ಕಿಸ್ದೆ ನಿಮ್ಮ ಜೀವನವನ್ನ ಈಗಲೂ ಕೂಡ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಮೇಡಮ್, ನಾನು ಜೀವನ ನಡೆಸ್ತಾ ಇದ್ದೀನಿ. ದೃಷ್ಟಿದೋಷ ಸಮಸ್ಯೆ ಅನ್ನೋದು ಸಮಸ್ಯೆನೇ ಅಲ್ಲ ಅಂತ ಬದುಕ್ತಾ ಇದ್ರಿ. ಹೇಗನ್ಸುತ್ತೆ ನಿಮ್ಮ ಒಂದು ಜೀವನವನ್ನ ನೀವು ನೋಡಿದಾಗ? ಕೆಲವು
ಟೈಮ್ ಅಯ್ಯೋ ಏನಪ್ಪ ಯಾಕೆ ಬೇಕು ನಮ್ಮ ಜೀವನ ಅಂತ ನಮ್ಗೆ ಅನ್ಸುತ್ತೆ. ಏನಪ್ಪ ಬಸ್ ಕಾಯೋದು ಆತರ ಇದ್ದಾಗ ಅಯ್ಯೋ ಏನಿಷ್ಟೊತ್ತು ಕಾಯ್ಬೇಕು, ಯಾಕಾದ್ರೆ ಬೇಕು. ಕೆಲವು ಟೈಮ್ ಬಸ್ ನಿಲ್ಸಲ್ಲ, ಅಥವಾ ಡ್ರೈವರ್ಗಳಾಗಿರ್ಲಿ ಇದು ಹೋಗುತ್ತೆ ಅಂತಾನು ಹೇಳಲ್ಲ, ಖಾಲಿ ಇದ್ರು ಹೋಗಲ್ಲ ಅಂತಾನು ಹೇಳಲ್ಲ. ಕೆಲವ್ರು ಮಾತ್ರ ಹೇಳ್ತಾರೆ ಇದು ಊಟಗಳಿಗೆ ಲಾಸ್ಟ್ ಆತರ ಹೇಳ್ತಾರೆ. ಇನ್ ಕೆಲವ್ರು ಹತ್ತಕ್ ಹೋದಾಗ್ಲೂ ಡೋರ್ ಹಿಡ್ಕೊಂಡಿದ್ರು ಕೂಡ ಅವರು ಹೇಳಲ್ಲ, ಹೋಗುತ್ತೆ ಅಂತಾನು ಹೇಳಲ್ಲ, ಹೋಗಲ್ಲ ಅಂತಾನು ಹೇಳಲ್ಲ. ಆ ರೀತಿ ಮಾಡಿದಾಗ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಮತ್ತೆ ಜನ ಏನಿರ್ತಾರೆ ಅವರು ಸ್ವಲ್ಪ ಹೇಳಿ ಬಸ್ ಬಂದ್ರೆ, ಈಗ ಎಲ್ಲದಕ್ಕೂ ಸ್ಪೀಕರ್ ಹಾಕಿರ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ. ಹೌದು, ಸ್ಪೀಕರ್ ಹಾಕಿಲ್ದೇ ಇರೋ ಬಸ್ನು ಕೂಡ ನಾವು ಹತ್ಬಹುದಲ್ವಾ. ಅಂತ ಟೈಮಲ್ಲಿ ಜನ ಬಸ್ ಬಂದ್ರು ಹೇಳಿ ಅಂದ್ರು ಕೂಡ ಹೇಳೋದಿಲ್ಲ ಅಥವಾ ಏನು ಮಾತೇ ಆಡಲ್ಲ ಅಂದಾಗ ನಮ್ಗೆ ಬೇಜಾರಾಗುತ್ತೆ. ಹೌದು, ನಮಗೂ ಅಂದ್ರೆ ಸ್ವಲ್ಪ ಕಾಣಿಸ್ತಾ ಇದ್ರೆ ನಾವು ಈಗ ಇವ್ರನ್ನ ಯಾಕೆ ಕೇಳ್ತಾ ಇದ್ವಿ ಅಂತ ನನ್ಗೆ ಅನ್ಸುತ್ತೆ. ನಾವು ಅವ್ರ ಹಾಗೆ ಓಡೋಗ್ಬೋದಾಗಿತ್ತಲ್ವಾ ಅಂತ ನನ್ ಮನ್ಸಲ್ಲಿ ಆ ಭಾವನೆಗಳು ಬಂದ್ಬಿಡುತ್ತೆ. ಮೊದ್ಲೆಲ್ಲ ನಾನ್ ಸ್ಕೂಲಲ್ಲಿ ಇದ್ದಾಗ ಈ ರೀತಿ ಭಾವನೆಗಳೇ ಬರ್ತಿರ್ಲಿಲ್ಲ, ನನಗೆ ಕಣ್ಣು ಕಾಣಿಸಲ್ಲ ಅನ್ನೋ ರೀತಿ ಭಾವನೆಗಳೇ ಇರ್ಲಿಲ್ಲ. ಯಾಕೆಂದ್ರೆ ರಂಗರಾಜ್ ಸ್ಕೂಲ್ ಅಂದ್ರೆ ನನ್ಗೆ ತುಂಬಾ ಅಚ್ಚುಮೆಚ್ಚು. ಎಲ್ಲಾರು ಪ್ರೀತಿಯಿಂದಾನೇ ನೋಡ್ಕೊಂಡ್ರು. ಫ್ರೆಂಡ್ಸ್ ಆಗಿರ್ಬೋದು, ಅಡಿಗೆ ಅವ್ರಾಗಿರ್ಬೋದು, ವಾಚ್ಮ್ಯಾನ್ ಆಗಿರ್ಬೋದು, ನನ್ ಗುರುವಾಗಿ, ಮ್ಯಾನೇಜರ್ ಆಗಿ ಪ್ರತಿ ಒಬ್ಬೊಬ್ರು ನನಗೆ ಸಪೋರ್ಟ್ ಮಾಡಿದ್ರು. ಕೆಲವು ಫ್ರೆಂಡ್ಸ್ ಏನೇ ಕಿತಾಪತಿ ಮಾಡಿದ್ರು ಕೂಡ ನನ್ಗೆ ನನ್ನ ಗುರುಗಳು ಅಷ್ಟೇ ಚೆನ್ನಾಗಿ ಇದು ಅವಳು ಮಾಡಿರಲ್ಲ ಅನ್ನೋ ರೀತಿ ನನ್ಗೆ ಸಪೋರ್ಟ್ ಮಾಡಿದ್ರು. ಹೈಸ್ಕೂಲ್ ಮೆಟ್ಲು ಮಾತ್ರ ನನ್ಗೆ ತುಂಬಾ ಬೇಜಾರಾಗೋಯ್ತು. ಏಕೆಂದ್ರೆ ಅಲ್ಲಿ ಏನು ಗೊತ್ತಿರ್ಲಿಲ್ಲ. ಕಂಬೈನ್ಡ್ ಅಂದ್ರೆ ಹುಡುಗಿರು ಕೋ ಎಜುಕೇಶನ್ ಇರೋದ್ರಿಂದ ಸ್ವಲ್ಪ ಏನೋ ಒಂದು ಕಿತಾಪತಿ ಮಾಡಿದ್ರು. ಬಟ್ ನಾನು ಆದ್ರೆ ಅವಾಗ ಸ್ವಲ್ಪ ಹೊಸದಲ್ವಾ ನನ್ಗೆ, ಟೀಚರ್ಸ್ ಅಲ್ಲಿ ಇರೋರು ಅಷ್ಟೊಂದು ಪ್ರೀತಿ ಕೊಡ್ಲಿಲ್ಲ. ಆವಾಗ ಕಷ್ಟ ಆಯ್ತು ನನ್ಗೆ ಜೀವನ. ಮತ್ತೆ ಏನಪ್ಪ ಈ ತರ ಆಗೋಯ್ತಲ್ಲ. ನನ್ಗೆ ಮನೇಲಿ ನಾನೇನು ಹೇಳ್ಕೊತಿರ್ಲಿಲ್ಲ, ಹೇಳ್ಕೊಂಡ್ರು ಕೂಡ ನಮ್ಮನೇಲಿ ಆಮೇಲೆ ಅವ್ರು ಹೇಳಿದ್ದನ್ನ ಇವ್ರು ನಂಬ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ಪರಿಸ್ಥಿತಿ. ಹಂಗಾಗಿ ನಾನೇನು ಇದ್ ಮಾಡ್ತಿರ್ಲಿಲ್ಲ. ಅಮ್ಮನ ಹತ್ರ ಒಂದೊಂದ್ಸರಿ ಹೇಳ್ಕೊಳ್ಳೋದು ಅಷ್ಟೇನೆ. ಇವಾಗ್ಲೂ ಅಷ್ಟೇ, ನನ್ಗೆ ಏನು ಈ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾನೇನು ಹೇಳಕ್ ಹೋಗಲ್ಲ. ಕೆಲವು ಪ್ರಾಬ್ಲಮ್ ಹೇಳ್ತೀನಿ, ಕೆಲವು ಪ್ರಾಬ್ಲಮ್ ಹೇಳಲ್ಲ. ಅಯ್ಯೋ ಏನ್ ಮಾಡೋದು, ಆಮೇಲೆ ನನ್ನ ಆಚೆ ಕಳಿಸ್ತೇ ಹೋದ್ರೆ ಅನ್ನೋದೊಂದು ದೃಷ್ಟಿ, ಒಂದ್ ದೃಷ್ಟಿಲಿ ನಾನೇನು ಹೇಳ್ಕೊತಾನೆ ಇರ್ಲಿಲ್ಲ. ಈಗ ಒಂದೊಂದ್ಸರಿ ಹೇಳ್ತೀನಿ ಅಷ್ಟೇನೆ. ಅಂದ್ರೆ ಕೆಲವೊಂದು ಸಮಸ್ಯೆಗಳು ಎದುರಾದ್ರೂ ಕೂಡ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು, ನಿಮ್ಮ ಲೈಫ್ ಅನ್ನ ನೀವೇ ಲೀಡ್ ಮಾಡ್ಬೇಕು ಅನ್ನೋ ಹಂಬಲ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಿ. ಹೌದು ಮೇಡಮ್. ಮೇಡಮ್, ಈಗ ದೃಷ್ಟಿದೋಷ ಸಮಸ್ಯೆ ಬಾಲ್ಯದಿಂದಲೇ ಬಂತು ಅಂತ ಹೇಳಿದ್ರಿ. ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ಒಂದು ಜೀವನ ಕಷ್ಟ ಅನಿಸ್ನಿಲ್ವಾ ಮೇಡಮ್? ಕಷ್ಟ ಅಂತ ಅನ್ಸುತ್ತೆ, ಬಟ್ ಬಾಲ್ಯದಲ್ಲಿ ನಂಗೆ ಮೊಬಿಲಿಟಿ ಟ್ರೈನಿಂಗ್ ಕೂಡ ನಾನು ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ. ಮೇಡಮ್ ಹೇಳೋರು ಎಷ್ಟು ಚೆನ್ನಾಗಿ ಅವಳು ಹೋಗ್ತಾಳೆ ಅಂತ ಹೇಳೋರು. ಬಟ್ ಈಗ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ನನ್ಗೆ ಓಡಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿರೋದು. ಮೊದ್ಲು ನಾನು ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹೋಗೋದು, ರೋಡ್ ಕ್ರಾಸ್ ಮಾಡೋದು ಎಲ್ಲಾ ಮಾಡ್ಕೋತಿದ್ದೆ. ಬಟ್ ಈಗ ಸ್ವಲ್ಪ ಹೋಗ್ತಾ ಸ್ಟ್ರೈಟ್ ಅಂತಾನೆ ಹೋಗಿರ್ತೀನಿ, ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಹೆಂಗೋ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ಮೊಬಿಲಿಟಿ ಟ್ರೈನಿಂಗ್ ಅಂತ ಹೇಳಿದ್ರಿ, ಯಾವ ತರ ಇರುತ್ತೆ ಮೇಡಮ್ ಆ ಮೊಬಿಲಿಟಿ ಟ್ರೈನಿಂಗ್ ಅಂದ್ರೆ? ಮೊಬಿಲಿಟಿ ಟ್ರೈನಿಂಗ್ ಅಂದ್ರೆ ಮೇಡಮ್ ಅದು ಮಾಮೂಲಿ ಅವರು ಮೊಬಿಲಿಟಿ ಅಂದ್ರೆ ಒಬ್ಬರನ್ನೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳಿಸೋಂಥದ್ದು ಟ್ರೈನಿಂಗ್. ಅಂದ್ರೆ ಪೋಲ್ ಹಿಡ್ಕೋಬೇಕು, ಅವರು ಅದನ್ನ ಹಿಡ್ಕೊಂಡು ಅವರು ಒಬ್ಬೊಬ್ಬರೇ ಹೋಗ್ಬೇಕು. ಮತ್ತೆ ಯಾವ ತರ ಶೋರ್ ಲೈನ್ ಇರೋ ಕಡೆನೆ ಹೋಗ್ಬೇಕು ಅನ್ನೋದೊಂದು ಇದಿರುತ್ತೆ. ಮತ್ತೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಾವು ಒಂದು ಕೈಯಲ್ಲಿ ಕೇನ್ ಹಿಡ್ಕೋಬೇಕು, ಇನ್ನೊಂದು ಕೈನ ಹಿಂಗೆ ಮೇಲೆ ಎತ್ತಬೇಕು, ಅದು ಕೂಡ ಇರುತ್ತೆ. ಅಂದ್ರೆ ಹ್ಯಾಂಡ್ ಯುವರ್ ರೈಸ್ ಅಂತ ಇರುತ್ತೆ. ಮತ್ತೆ ಸೈಟೆಡ್ ಗೈಡ್ ಟೆಕ್ನಿಕ್ ಅಂತಾನು ಕೂಡ ಒಂದು ಇದನ್ನ ಕರೀತಾರೆ. ಅದು ನಾವು ನಮ್ಮ ಕೈನ ಅವ್ರು ಹಿಡ್ಕೊಳ್ಳೋ ಬದಲು ನಾವೇ ಅವ್ರ ಕೈನ ಹಿಡ್ಕೋಬೇಕು, ಆ ತರ ಇರುತ್ತೆ. ಟ್ರೈನಿಂಗ್ ಅಂದ್ರೆ ನಮ್ಗೆ ಈಗ ಬೇಕ್ರಿಗೆ ಹೋಗ್ಬೇಕಂದ್ರೆ ನಾವ್ ಹೆಂಗೆ ಹೋಗ್ಬೇಕು, ಒಂದು ಕಡೆ ಶೋರ್ ಲೈನ್ ಇರುತ್ತೆ, ಒಂದು ಕಡೆ ರೋಡು, ಇನ್ನೊಂದ್ ಕಡೆ ಮಣ್ಣು, ಆ ರೀತಿ ಇದ್ದಾಗ ನಾವ್ ಹೇಗ್ ಹೋಗ್ಬೇಕು, ಆಮೇಲೆ ನಮ್ಗೆ ವಾಸನೆನೂ ಕೂಡ ಕಂಡಿಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ ಮೇಡಮ್. ಅಂದ್ರೆ ಬಸ್ ಹತ್ಕೊಂಡು ದೂರ ಹೋಗ್ಬೇಕು, ಹಾಗೆಲ್ಲ ಈ ತರ ನಾವು ಹೋಗ್ಬೇಕಾದ್ರೆ ಏನೇನೆಲ್ಲ ಇರುತ್ತೆ ಅಂತ ಸ್ಟಿಕ್ ಹಿಡ್ಕೊಂಡಾಗ
ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ಥರ ಒಬ್ಬರನ್ನೇ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸೋಂಥದ್ದನ್ನ ಮೊಬಿಲಿಟಿ ಟ್ರೈನಿಂಗ್ ಅಂತ ಕರೀತಾರೆ. ಅವರಿಗೆ ಎಲ್ಲ ಕೂಡ ಗೊತ್ತಿರಬೇಕು ಅಂತ. ಅಂದ್ರೆ ಈ ಟ್ರೈನಿಂಗ್ ಅನ್ನ ನೀವು ಪಡ್ಕೊಂಡು ನಿಮ್ಮ ಜೀವನ ನಡೆಸಲು ಇನ್ನಷ್ಟು ಸಹಕಾರಿ ಆಯ್ತು ಅಂತ ಹೇಳ್ತಿದ್ದೀರಿ. ಅದನ್ನ ನಾನೇನಾದ್ರು ಪಡ್ಕೊಳಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ನಾನು ಇದೇ ತರ ಮನೇಲಿ ಇರ್ಬೇಕಾಗಿತ್ತು ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನಾನು ಅಂತೀನಿ ಮನೇಲಿ ಖಂಡಿತವಾಗಿ ಯಾರ ಪ್ರೋತ್ಸಾಹನೂ ಇಲ್ಲ. ನಾನು ರಂಗರಾವ್ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿದ್ದೆ, ನನ್ನ ತರ ಯಾರು ಇಲ್ಲ. ಈಗ್ಲೂ ಫ್ರೆಂಡ್ಸ್ ಹೇಳ್ತಾರೆ ನಿನ್ನ ಮುಂದೆ ಯಾರು ಇಲ್ಲ, ನೀನು ಕೆಲಸ ಏನೇನು ಬರ್ದೇ ಇದಾರೋ ಅಕ್ಷರ ಸಹ ಬರ್ದೇ ಇರೋ ಅಂತವ್ರು ಅಂದ್ರೆ ಓ ಅನ್ನಕ್ ಬರಲ್ಲ ಅಂತವ್ರಿಗೆ ಗೌರ್ಮೆಂಟ್ ಕೆಲಸ ಆಗಿದೆ, ನಿನಗೆ ಆಗ್ಬೇಕಾಗಿತ್ತು ಅನ್ನೋದು ನನ್ನ ಫ್ರೆಂಡ್ಸ್ ಅಲ್ಲೂ ಕೂಡ ಇದೆ. ಅಂದ್ರೆ ದೃಷ್ಟಿದೋಷ ಸಮಸ್ಯೆಗೆ ಒಂದು ಮೊಬಿಲಿಟಿ ಟ್ರೈನಿಂಗ್ ಅನ್ನೋದು ಉತ್ತಮ ಅಂತ ಈ ಮುಖಾಂತರ ಹೇಳ್ತಿದ್ರಿ. ಮೇಡಮ್, ಹಾಗೆ ಈ ದೃಷ್ಟಿದೋಷ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳಲು ಯಾವ್ದಾದ್ರು ಚಿಕಿತ್ಸೆಗೆ ಮುಂದಾಗಿದ್ರ ಮೇಡಮ್ ನೀವು? ಯಾವ್ದು ಚಿಕಿತ್ಸೆ ಕೂಡ ಕೊಡ್ಲಿಲ್ಲ ಮೇಡಮ್ ನನಗೆ. ಯಾಕೆಂದ್ರೆ ಕಣ್ಣು ಹಿಂಗೆ ಅವರು ಮೊದ್ಲೇ ಮಗುನಲ್ಲೇ ಇಕ್ಲರ್ ಇರುತ್ತಲ್ಲ, ಅದ್ರಲ್ಲಿ ಕಣ್ಣು ಹಿಂಗೆ ಓಪನ್ ಮಾಡಿ ನೋಡಿದಾಗ ಫುಲ್ ನನಗೆ ಕಣ್ಣು ಬಾವಿ ತರ ಕಾಣಿಸ್ತಾ ಇತ್ತಂತೆ. ಅದಕ್ಕೆ ಅವಳಿಗೆ ಏನು ಮಾಡಕ್ ಆಗಲ್ಲ ಅನ್ನೋದು ಅಂತ ಅವರೇ ಬಿಟ್ಬಿಟ್ರು. ಹಾಗಾಗಿ ಮುಂದೆನೂ ಕೂಡ ನಾನು ತೋರ್ಸಿರ್ಲಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿಂದ ಡಾಕ್ಟರ್ನ ಕರ್ಸಿದ್ರು. ಅವರು ಅಪೋಲೋ ಹಾಸ್ಪಿಟ್ಲಿಂದ ಕಣ್ಣಿಂದು ಡಾಕ್ಟರ್ ಬಂದಿದ್ರು. ಅವ್ರ ಹತ್ರ ಹೋಗಿ ಕೂಡ ತೋರಿಸ್ದೆ ನಾನು. ಅವರು ಕೂಡ ಹೇಳಿದ್ರು ಇಲ್ಲಮ್ಮ ಇದು ಬರೋದಿಲ್ಲ, ಇದನ್ನ ನೀವು ಮರಿಬೇಕು ಅಂದ್ರೆ ಅವ್ರ ಗಮನ ಬೇರೆ ಕಡೆ ತಿರುಗಿಸ್ಬೇಕು ಅನ್ನೋದನ್ನ ಡಾಕ್ಟರ್ ಫ್ರೆಂಡ್ ಹತ್ರನೂ ಕೂಡ ಹೇಳಿದ್ರು. ಅವಾಗ ಮಾತ್ರ ಮರೆಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಅವರು. ಅಂದ್ರೆ ಹೆಚ್ಚಿನ ಚಿಕಿತ್ಸೆಗೂ ಮುಂದಾಗಿದ್ರಿ, ಆದ್ರೆ ಅದು ಫಲಕಾರಿ ಆಗದ ಕಾರಣ ಇದೇ ಸ್ಥಿತಿಯಲ್ಲಿ ನೀವು ಮುಂದುವರಿಬೇಕು, ನಿಮ್ಮ ಜೀವನದಲ್ಲಿ ಕಾರ್ಯಪ್ರವೃತ್ತ ಆಗಬೇಕು ಅನ್ನೋದು ಆ ಒಂದು ಡಾಕ್ಟರ್ ಅನಿಸಿಕೆ. ಮೇಡಮ್. ಮೇಡಮ್, ಈಗ ಒಂದು ದೃಷ್ಟಿದೋಷದವರು ಇದ್ದಾರೆ ಅಂತಂದ್ರೆ ಅವರನ್ನ ಜನಗಳು ಸಾಮಾಜಿಕವಾಗಿ ನೋಡುವ ರೀತಿನೇ ಬೇರೆ, ವಿಭಿನ್ನವಾಗಿರುತ್ತೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಾಮಾಜಿಕ ಸಮಸ್ಯೆಗಳನ್ನ ಎದುರಿಸಿದ್ರ ಮೇಡಮ್ ನೀವು? ಅಂದ್ರೆ ಕೆಲವರಿಗೆ ದೃಷ್ಟಿದೋಷ ಇರೋರ ಜೊತೆ ಬೆರೆತ್ರೆ ನಮಗೂ ಇದೇ ತರ ಮಕ್ಳು ಹುಟ್ಟುತ್ತಾರೇನೋ ಅನ್ನೋ ಭಾವನೆ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಮೇಡಮ್. ಕೆಲವರು ಬೆರಿಬೇಕು ಅನ್ನೋ ಮನ್ಸಿರೋರು ಧಾರಾಳವಾಗಿ ನಮ್ ಜೊತೆ ಬೆರೀತಾರೆ. ಇನ್ನ ಕೆಲವರು ಅಯ್ಯೋ ದೃಷ್ಟಿ ನಮಗ್ ಕಾಣಿಸಲ್ಲ ಅಂತನ್ಬಿಟ್ಟು ನಾವೇನಾರು ಹೋದಾಗ ಕೆಲವರು ದೂರ ಸರಿಯಂತವ್ರು ಇರ್ತಾರೆ. ಆ ತರ ಸಮಸ್ಯೆ ನಮ್ಗೆ ಗೊತ್ತಾಗ್ತಿದೆ ಮೇಡಮ್. ಅಂದ್ರೆ ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳು ಈಗಲೂ ಕೂಡ ಎದುರಾಗ್ತಾ ಇದೆ ಅಂತ ಹೇಳ್ತಿದೆ ಮೇಡಮ್. ಈಗ ಪ್ರಸ್ತುತ ನಿಮ್ಗೆ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಹೇಗೆ ಪರಿಚಯ ಆಯ್ತು ಮೇಡಮ್? ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ಸ್ ಅಂದ್ರೆ ನನಗೆ ಎಲ್ಲರೂ ಹೇಳೋರು ಈ ತರ ಒಂದು ಸಂಸ್ಥೆ ಇದೆ, ಸರ್ಗೂರಲ್ಲಿದೆ, ಮಮತಾ ಅಂತ ಒಬ್ರು ಇದ್ದಾರೆ, ಅವರು ಬ್ಲೈಂಡ್. ಆ ರೀತಿ ಎಲ್ಲ ನನಗೆ ಕಂಪ್ಯೂಟರ್ ಟ್ರೈನಿಂಗ್ ಹೋಗಿದ್ದೆ ನಾನು, NR ಸೆಂಟರ್ ಅಂತ ಹೇಳಿ. ಅಲ್ಲಿ ಮೇಡಮ್ ಹೇಳೋರು, ಪೋಷಿಣಿ ಮೇಡಮ್ ಅಂತ ಅವ್ರು ಹೇಳ್ತಾ ಇದ್ರಿ ಅವಾಗ್ಲು. ನನಗೆ ಗೊತ್ತೇ ಇರ್ಲಿಲ್ಲ ಈ ತರ ಇದೆ ಅಂತ. ಆಮೇಲೆ ನಾನು ಒಂದು ಹೊಸಕೋಟೆ ಗ್ರಾಮದಲ್ಲಿ ಒಂದು ಮೀಟಿಂಗ್ ಇತ್ತು, ಅಲ್ಲಿ ಬಂದು ಕುಸುಮ ಮೇಡಮ್ ಅಂತ ಹೇಳಿ ಅವ್ರು ಅಲ್ಲೇ ಕೆಲಸ ಮಾಡೋದಲ್ವಾ, ಅವ್ರು ಭೇಟಿ ಆದ್ಮೇಲೆ ಫೋನ್ ನಂಬರ್ ತಗೊಂಡು ಮಾಡಿದಾಗ ನಂಗೆ ಗೊತ್ತಾಗಿತ್ತು ಮೇಡಮ್. ಇಲ್ಲಿ MRW ಇದ್ದಾರೆ ಮಂಜುಳಾ ಅಂತ ಹೇಳಿ, ಬಟ್ ಅವರು ಒಂದು ಸ್ಮಾರ್ಟ್ ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸ್ಮಾರ್ಟ್ ಫೋನ್ ಅವರು ಕೊಡ್ಸಕ್ ಆಗ್ಲಿಲ್ಲ. ಸರಿ ಅನ್ಬಿಟ್ಟು ಆಯ್ತು ಏನ್ ಮಾಡೋದು ಅನ್ಬಿಟ್ಟು ನಾನೇ ನನ್ನ ಕೈಯಾರೆ ನಾನೇ ದುಡ್ಡು ಖರ್ಚು ಮಾಡಿ ಒಂದ್ ಫೋನ್ ತಗೊಂಡಿದ್ದೆ. ಸ್ವಾವಲಂಬಿಯಾಗಿ ಯಾರ ಮೇಲೂ ನಾವು ಅವಲಂಬನೆ ಆಗದೆ ನಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗೆ ನಾವೇ ಜವಾಬ್ದಾರಿಯಾಗಿ ಬದುಕಬಹುದು ಅಂತ ಹೇಳ್ತಿದ್ದೀರಿ. ಹೌದು ಮೇಡಮ್. ನಾನು ಅದನ್ನ ದುಡಿಮೆಯಿಂದಾನೆ ನಾನ್ ತಗೋತೀನಿ ಅಂದ್ಬಿಟ್ಟು ತಗೊಂಡಿದ್ದು. ನಾನು ಕೆಲ್ಸ ಇಲ್ಲ ಅಂದಿದ್ರೆ ನಮ್ಗೆ ಕಷ್ಟ ಆಗೋದು ಮೇಡಮ್. ಯಾವಾಗ್ಲೂ ಹೇಳೋರು, ನಿಮ್ಗೆ ಅಪ್ಪ ಅಮ್ಮ ಎಷ್ಟು ದಿನ ತನಕ ನೋಡ್ಕೋತಾರೆ, ಅಪ್ಪ ಅಮ್ಮನ ಹತ್ರ ನೀವು ಎಲ್ಲಿ ತನಕ ಕಾಸು ಕೇಳ್ತೀರಾ, ನೀವು ಅಪ್ಪ ಅಮ್ಮನ್ನ ನೋಡ್ಕೋಬೇಕು, ಅವರಿಗೆ ಖರ್ಚು ಮಾಡ್ಬೇಕು ಅನ್ನೋ ಒಂದು ಇದು ನಿಮ್ಗೆ ಇರೋದಿಲ್ವಾ ಅಂತ ಎಲ್ಲ ಬೈದು ಕೆಲ್ಸ ಅನ್ನೋದನ್ನ ನಾನು ಕಳ್ಕೊಂಡಾಗ್ಲೂ ಕೂಡ ನನ್ಗೆ ನನ್ನ ಟೀಚರ್ ನನಗೆ ಬೈದಿದ್ರು. ಮೇಡಮ್, ಹಾಗೇನೆ ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ನಮ್ಮ ಸಿಬ್ಬಂದಿ ಮುಖಾಂತರ ನಿಮಗೆ ಪರಿಚಯವಾಯಿತು ಅಂತ ಹೇಳಿದ್ರಿ. ಪರಿಚಯವಾದ ಮೇಲೆ ಒಂದು ಸಂಸ್ಥೆ ನಿಮ್ಮ ಪರವಾಗಿ ಬೆಂಬಲವಾಗಿ ನಿಂತಿದೆ ಮೇಡಮ್. ಅಂದ್ರೆ ಮೇಡಮ್ ಇವಾಗ ನಮ್ಗೆ
ಕೆಲವು ಮೀಟಿಂಗ್ ಇದ್ದಾಗ ಕರೀತಾರೆ. ಸೊ ಈಗ ನಮ್ಗೆ ಇತ್ತೀಚೆಗೆ ಅಂದ್ರೆ ಡಿವೈಸ್ ಒಂದೇ ಇವಾಗ ಅವರ ಸಹಾಯದಿಂದ ನಾನು ಪಡ್ಕೊಂಡಿರೋದು ಅಂದ್ರೆ ಡಿವೈಸ್. ಮತ್ತೆ ಬೇರೆ ಏನು ಅದೇನೋ ಇನ್ನು ಟಾಕಿಂಗ್ ಗ್ಲಾಸು ಅದೆಲ್ಲ ಇದೆಯಾ ಅಂತ ಕೇಳಿದ್ರು, ಬಟ್ ಅದಿನ್ನು ನನಗೆ ತಲುಪಿಲ್ಲ. ಮೇಡಮ್, ಈಗ ಮಾತಾಡ್ತಾ ಹೇಳಿದ್ರಿ ಆನ್ ಬೋರ್ಡ್ ಡಿವೈಸ್ ಅಂತ. ಈ ಆನ್ ಬೋರ್ಡ್ ಡಿವೈಸ್ನ ಹೇಗೆ ಯೂಸ್ ಮಾಡ್ಕೋತಿದ್ರಿ ಮೇಡಮ್ ನಿಮ್ಮ ಒಂದು ಸಮಸ್ಯೆಗೆ ಅನುಗುಣವಾಗಿ? ಆನ್ ಬೋರ್ಡ್ ಡಿವೈಸ್ ಅಂದ್ರೆ ನಮಗೆ ಟ್ರೈನಿಂಗ್ ಅನ್ನೋದನ್ನ ಕೊಟ್ಟಿರ್ತಾರೆ. ಫಸ್ಟ್ ಈ ಡಿವೈಸ್ ಹೇಗೆ ಆನ್ ಮಾಡಬೇಕು, ಮತ್ತೆ ಇದು ಬ್ಯಾಟ್ರಿ ಯಾವ ತರ ಚಾರ್ಜಿಂಗ್ ಮಾಡ್ಕೋಬೇಕು, ಎಷ್ಟು ಇದು ಬಂದ ಮೇಲೆ ಅದನ್ನ ನೀವು ಚಾರ್ಜ್ ಮಾಡಬೇಕು, ಎಷ್ಟು ಸೌಂಡ್ ಎಫೆಕ್ಟ್ ಯಾವ ತರ ಬರುತ್ತೆ, ಇದನ್ನೆಲ್ಲ ಟ್ರೈನಿಂಗ್ ತರಬೇತಿಯನ್ನ ಒಂದು ದಿನದ ಮಟ್ಟಿಗೆ ಕೊಟ್ಟಿರ್ತಾರೆ ನನಗೆ. ಆ ಒಂದು ದಿನ ತರಬೇತಿಯನ್ನ ಕೊಟ್ಟು ಅವರು ಬಸ್ ಹತ್ಸೋದು ಅದೆಲ್ಲಾನು ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾವ ತರ ಮಿಷಿನ್ ಫಸ್ಟ್ ಆನ್ ಮಾಡ್ಕೊಂಡು ಆಮೇಲೆ ಒಂದು ಬಟನ್ ಒತ್ತಿದಾಗ ಏನ್ ಬರುತ್ತೆ, ಮತ್ತೆ ಇನ್ನೊಂದು ಬಟನ್ ಒತ್ತಿದಾಗ ನಿಮ್ಗೆ ಹೇಗೆ ಅದು ಬರುತ್ತೆ ಸೌಂಡು ಎಲ್ಲ ತೋರಿಸಿ ಅದಾದ ನಂತರದಲ್ಲಿ ನನಗೆ 1-2 ತಿಂಗಳು ಬಿಟ್ಟು ಈ ಡಿವೈಸ್ ಅನ್ನ ನನ್ನ ಕೈಗೆ ಕೊಟ್ಟಿದ್ದಾರೆ. ಅದು ಕೊಟ್ಟ ಮೇಲೆ ನಾನೇ ಫಸ್ಟ್ ಅದನ್ನ ಬಸ್ಸಿಗೆ ಹಾಕೋಕೆ ಶುರು ಮಾಡಿದ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಅದು ನನಗೆ ಕೂಡ ಗೊತ್ತಿಲ್ಲ ಮೇಡಮ್. ಕೆಲವ್ರಿಗೆ ಕೇಳ್ತಾರೆ ಡ್ರೈವರು, ರಿಮೋಟ್ ನೋಡಿದ ತಕ್ಷಣ ನಿಲ್ಲಿಸ್ತಾರೆ. ಇನ್ನು ಕೆಲವರು ಅದು ನೋಡಿದ್ರು ಕೂಡ ನಿಲ್ಸೋದು ಸ್ವಲ್ಪ ಡೌಟೇ. ಆವಾಗ ನಮ್ಗೆ ಅದು ಎಲ್ಲಾನು ಒಂದೇ ತರ ಬರೋದಿಲ್ಲ. ಸ್ಪೀಕರ್ ಹಾಕಿದ್ರೆ ಅದು ಹೇಳುತ್ತೆ ಇಷ್ಟನೇ ನಂಬರ್ ಬಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದು ಸ್ಪೀಕರ್ ಹಾಕಿಲ್ಲ ಅಂದ್ರೆ ಏನೇ ಮಾಡಿದ್ರು ಬಸ್ ಇಲ್ಲ ಅಂತಾನೆ ಹೇಳೋದು. ಅಥವಾ ಅದು ಆಫ್ ಮಾಡ್ಬಿಟ್ಟಿರ್ತಾರೆ ಕೆಲವರು, ಇದು ಆಫ್ ಮಾಡಿದಾಗ್ಲೂ ಕೂಡ ಅದು ಹಂಗೆ ತೋರ್ಸುತ್ತೆ. ಹಂಗಾಗಿ ಅದು ಸ್ವಲ್ಪ ನಾವು ಈಗ 205 ಬಂದಾಗ ಅವ್ರು ಆಫ್ ಮಾಡಿದ್ರೆ ಒಂದೇ ಬಸ್ ಬರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಬಸ್ ಬಂದಾಗ ಸ್ವಲ್ಪ ಬಳಸಿರ್ತೀವಲ್ಲ, ಅದರಿಂದ ಇದು ಇಂತಿಂತ ಬಸ್ ಅನ್ನೋದು ನಮ್ಗೆ ಅದು ಒಟ್ಟೊಟ್ಟಿಗೆ 4 ಬಸ್ಗಳನ್ನ ಅದು ತೋರಿಸುತ್ತೆ. ಸೊ ಅದರಲ್ಲಿ ನಮಗೆ ಯಾವ್ದು ಬೇಕು ಅದನ್ನ ನಾವು ಸ್ಪೀಕರ್ಗೆ ಒತ್ತಬೇಕು ಮೇಡಮ್. ಈಗ ಆನ್ಬೋರ್ಡ್ ಸಂಸ್ಥೆ ನಿಮಗೆ ಒಂದು ಡಿವೈಸ್ ಅನ್ನ ನೀಡಿರೋದು ತುಂಬಾ ಖುಷಿ ಆಗ್ತಿದೆ. ಅದು ಸಂಸ್ಥೆಯಿಂದ ಸಿಕ್ಕಿರೋದು ಇನ್ನೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರಿ. ಸಾಕಷ್ಟು ವಿಶೇಷ ಚೇತನರಿಗೆ ಸಂಸ್ಥೆ ನೆರವಾಗ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ತಿಳಿಸೋದಾದ್ರೆ? ನಮ್ಮಂತವರಿಗೆ ಸದ್ಯದಲ್ಲಿ ಅದು ಸಮಸ್ಯೆ ಸಹಾಯ ಮಾಡೋದಕ್ಕೆ ಒಂದು ಸಮಸ್ಯೆಯಾಗಿ ನಿಂತಿದೆ. ಅವರ ಸಹಾಯ ಯಾವಾಗ್ಲೂ ಹೀಗೆ ಇರ್ಲಿ. ಮತ್ತೆ ಇನ್ನು ಏನೆಲ್ಲ ಸೌಲಭ್ಯಗಳು ಇರುತ್ತೋ ಅದು ನಮ್ಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋದನ್ನ ದಯವಿಟ್ಟು ಅವರು ನಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಈಗ ಟಾಕಿಂಗ್ ಗ್ಲಾಸ್ ಅಂತ ಹೇಳ್ತಾರೆ, ಅದು ಏನೇ ಉಪಯೋಗ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಈಗ ಸ್ಟಾಪ್ ಬಂದಾಗ ನಮ್ಗೆ ಇಳಿಯೋದಕ್ಕೆ ಒಂದು ಅನುಕೂಲ ಅನ್ನೋದನ್ನ ಮಾಡ್ಕೊಡೋ ಅಂತ ಒಂದು ಮಿಷನ್ ಮತ್ತೆ ನಮ್ಗೆ ತಯಾರು ಮಾಡ್ಕೊಟ್ರೆ ಅದು ಒಳ್ಳೆ ಅನುಕೂಲ ಆಗುತ್ತೆ ನಮ್ಗೆ. ಈ ಸಮಸ್ಯೆಯಲ್ಲಿ ನೀವಾಗ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು ಎಲ್ಲ ಬ್ರೈನ್ ಲಿಪಿನೇ ಬಳಸ್ತೀರಾ, ಹೇಗೆ ಏನು? ಹೌದು ಮೇಡಮ್, ಬ್ಲೈಂಡ್ ಲಿಪಿನೇ ನಮ್ಗೆ ಬಳಸೋದು. ನಮ್ಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗೋಲಿಯಿಂದ ಪಾಠ ಕಲ್ಸೋರು. ನಾವು ಓದಬೇಕಾದಂತ ಸಂದರ್ಭದಲ್ಲಿ ಆವಾಗ ಗೋಲಿ ಪ್ರೆಸ್ ಅಂತ ಹೇಳಿ ಅದರಿಂದ ನಮ್ಗೆ ಪಾಠ ಕಲ್ಸಿದ್ರು. ಸೊ ಅದಾದ್ಮೇಲೆ ಒಂದು ಬ್ರೈಲೆಟ್ ಬೋರ್ಡ್ ಅಂತ ಬರ್ತಾ ಇತ್ತು. ಅದ್ರಲ್ಲಿ ಸಣ್ಣ ಸಣ್ಣ ಒಂದು ಮನೆಗಳಿರುತ್ತೆ, ಆ ಮನೆಗಳಿಗೆ ತಕ್ಕಂತೆ ಒಂದು ಮೊಳೆಗಳನ್ನ ಕೊಡ್ತಾ ಇದ್ರು. ಆ ಮೊಳೆಗಳಿಂದ ನಾವು ಅಕ್ಷರವನ್ನ ಕಲ್ತು ಅದಾದ ನಂತರದಲ್ಲಿ 6 ಡಾಟ್ಸ್ ಅಂದ್ರೆ 6 ಅಕ್ಷರಗಳನ್ನ ನಮ್ಗೆ ಪರಿಚಯ ಮಾಡಿ ಅದಾದ್ಮೇಲೆ ನಮ್ಗೆ ರೈಟಿಂಗ್ ಸ್ಲೇಟ್ ಅಂತ ಹೇಳಿ ಕೊಡೋರು. ಸೊ ಆ ಸ್ಲೇಟ್ ಅಲ್ಲಿ ನಾವು ಪೇಪರ್ನ ಫಿಕ್ಸ್ ಮಾಡಿ, ಸೊ ಗೈಡ್ ಅಂತ ಒಂದು ಇದು ಬರ್ದಾಯ್ತು ಮೊದ್ಲು. ಈಗ ಅದೆಲ್ಲ ಕೆಲವು ಕಡೆ ಇಲ್ಲ ಅಂತ ಅನ್ಕೊಳ್ತಿದೀನಿ. ಅದು ಇಂಟರ್ ಪಾಯಿಂಟ್ ಅಂತ ಹೇಳಿ ಈಗ ಒಂದು ಸ್ಲೇಟ್ ಬಂದ್ಬಿಟ್ಟಿದೆ. ಆ ಸ್ಲೇಟ್ ಅಲ್ಲಿ ಪೇಪರ್ ಫಿಕ್ಸ್ ಮಾಡ್ಬಿಟ್ರೆ ಇನ್ನು ಮುಗೀತು. ಅದೇ ಒಂದು ದೊಡ್ಡ ಇದಿದೆ ನಮಗೆ, 27 ಲೈನು ಕ್ಲಿಯರ್ ಮಾಡ್ಬೋದು ನಾವು. ಆ ತರ ಒಂದು ಇದು ಇದೆ. ಮತ್ತೆ ನಮ್ಗೆ ಟೈಮ್ ನೋಡೋದಕ್ಕೆ ಒಂದು ವಾಚ್, ಅದು ಬ್ರೈಲ್ ಗಡಿಯಾರ ಅಂತ ಹೇಳಿ ಅದನ್ನ ಒಂದು ದಪ್ಪದು ಚುಕ್ಕೆ ಚುಕ್ಕೆ ತರ ಮುಳ್ಳು ದಪ್ಪ ಇರುತ್ತೆ. ಆ ತರ ಗಡಿಯಾರದಲ್ಲಿ ಟೈಮ್ ನೋಡೋದನ್ನ ತೋರಿಸ್ತಾರೆ.
ಹೇಗೆ ಇವರು ಟೈಮ್ ನೋಡಬೇಕು, ವಾಚ್ ಕೊಟ್ಟಾಗ ಗೊತ್ತಾಗ್ಬೇಕಲ್ಲ ಅಂತ ಹೇಳಿ ಅದರಲ್ಲಿ ತೋರಿಸೋರು. ಬಟ್ ಅದು ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಈಗೆಲ್ಲ ಜಾಸ್ತಿನೇ ಇಂಪ್ರೂವ್ ಆಗ್ಬಿಟ್ಟಿದೆ. ಕಂಪ್ಯೂಟ್ರು, ಮೊಬೈಲು, ಮತ್ತೆ ಒಂದು ಆಡಿಯೋ ಡಿವೈಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅದು ಡೆಸಿ ಪ್ಲೇಯರ್ ಅಂತ ಹೇಳಿ ಅದನ್ನು ಕೂಡ ಕೊಡೋರು ಮೊದ್ಲು. ನನಗೂ ಈಗ್ಲೂ ಕೂಡ ಅದು 2 ಕೂಡ ಇದೆ, ಡಬಲ್ ಆತರ 2 ಇದನ್ನು ಕೂಡ ಕೊಟ್ಟಿದ್ದಾರೆ ನನಗೆ. ಒಂದು ಬೆಂಗಳೂರಿಂದ ಕೊಟ್ರು, ಇನ್ನೊಂದು ಸ್ಕೂಲಿಂದಾನೇ ಕೊಡ್ಸಿದ್ದಾರೆ ನನಗೆ. ಅದು ಯಾರಿಗೆ ಈಗ ಓದೋದಕ್ಕೆ ಬರೆಯೋದಕ್ಕೆ ಆಗಲ್ವೋ ಅಂತವ್ರು ಅದನ್ನ ಎಜುಕೇಶನ್ಗೆ ಬಳಸ್ಕೋಬಹುದು. ಅಥವಾ ಒಂದು FM ಕೇಳ್ಬಹುದು, ಅದರಲ್ಲಿ ಮೆಮೊರಿ ಕಾರ್ಡ್ ಕೂಡ ಅದರಲ್ಲಿ ಹಾಕೋಬಹುದು. ಎಲ್ಲ ಸೌಲಭ್ಯ ಇದೆ, ಮಾತ್ರ ವಿಡಿಯೋ ಒಂದಿಲ್ಲ ಅಷ್ಟೇ ಅದರಲ್ಲಿ. ಮೇಡಮ್, ಈಗ ಕುಟುಂಬದ ಸಹಕಾರ ತುಂಬಾ ಮುಖ್ಯವಾಗಿರುತ್ತೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ಸಹಕಾರವನ್ನ, ಬೆಂಬಲವನ್ನ, ಒಂದು ಮನೋಸ್ಥೈರ್ಯವನ್ನ ನಿಮ್ಗೆ ನೀಡ್ತಾ ಬಂದ್ರು ಮೇಡಮ್? ಅಂದ್ರೆ ಹೇಳಿದ್ನಲ್ಲ ಮೇಡಮ್, ನಾನು ಫಸ್ಟೇ ಫ್ರೆಂಡ್ಸ್ ಬರೋ ತನಕ ನಮ್ಮ ಮನೆಯಲ್ಲಿ ಯಾರು ನನಗೆ ಈ ರೀತಿ ಹೋಗೋಕೆ ಹೊರಗಡೆ ಧೈರ್ಯ ತುಂಬದವ್ರಂತೂ ಖಂಡಿತ ಯಾರು ಇಲ್ಲ. ನನ್ ಫ್ರೆಂಡ್ ಬಂದು ಆಂಟಿ ಹಿಂಗೆ ಕಳಿಸ್ಕೊಡಿ ಅವಳನ್ನ, ಏನು ಇಲ್ಲ ಅವಳು ಧೈರ್ಯವಾಗಿ ಓಡಾಡ್ತಾಳೆ ಅಂತ ಅವಳು ಹೇಳಿದ ಮೇಲೇನೆ ನಮ್ಮಮ್ಮ ನನ್ನನ್ನ ಹೊರಗಡೆಗೆ ಕಳ್ಸಿದ್ದು. ಈಗ್ಲೂ ಅಷ್ಟೇನೆ, ಇವಾಗ್ಲೂ ಮೊಬೈಲ್ ತಗೊಂಡಾಗ ನನ್ಗೆ ನಮ್ಮಮ್ಮ ಹೊರಗಡೆ ಇದನ್ನ ಕೊಡಬಾರ್ದು ಅಂತ ಅನ್ಕೊಂಡಿದ್ರು. ಯಾಕೆಂದ್ರೆ ಒಂದು ಮೊಬೈಲ್ ನಾನು ಕಳ್ಕೊಂಡ್ಬಿಟ್ಟೆ. ಸರಿ ಆಯ್ತು ಅಂದ್ಬಿಟ್ಟು ಅಮ್ಮ ಈಗ ಧೈರ್ಯ ತುಂಬ್ತಾರೆ. ಈಗ ನಾನು ಟಚ್ ಸ್ಕ್ರೀನ್ ಬಳಸ್ತೀನಲ್ಲ, ಅದನ್ನು ಅವಳೇ ಹೇಳಿದ್ದು, ಆಂಟಿ ಕೊಡಿ ಅವಳಿಗೆ ಹೊರಗಡೆ ತಗೊಂಡ್ ಹೋಗ್ಲಿ, ಬಳಸ್ಲಿ, ಅವಳು ಕಲ್ತ್ಕೊಳ್ಳೋದು ಯಾವಾಗ, ಮನೇಲೆ ಇಟ್ಕೋಬೇಡಿ ಅಂತ ಎಲ್ಲ ಹೇಳಿ ಅವಳು ಹೇಳಿದ್ಮೇಲೆ ಆಯ್ತು ಕಣವ ಕೊಡ್ತೀನಿ ಅಂತ ಹೇಳಿ ಅಮ್ಮ ತಗೊಂಡ್ ಹೋಗೋಕೆ ಪರ್ಮಿಷನ್ ಕೊಟ್ರು. ಒಂದು ವಿಶೇಷ ಚೇತನ ಸಮಸ್ಯೆಯನ್ನ ಎಲ್ಲರೂ ಒಂದು ಶಾಪ ಅಂತ ಬಯಸೋಂಥ ಒಂದು ಜನರೇಷನ್ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಂತಹ ನಿಟ್ಟಿನಲ್ಲಿ ಅಂತ ಒಂದು ಜನಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲಾನು ಜನ ಹಾಗ ಅನ್ಕೊಳ್ಳೋದು ತಪ್ಪು. ದೇವ್ರು ಮಾಡಿರೋದನ್ನ ನಾವು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲಾನು ವಿಧಿ ಬರಹ, ಅದು ಎಲ್ಲಾನು ಕೂಡ ವಿಧಿ ಆಟ ಅಂತ ಅವರು ತಿಳ್ಕೋಬೇಕು. ಇದೊಂದು ಶಾಪ ಅಂತ ಯಾರು ಅನ್ಕೋಬಾರ್ದು. ಸೊ ವಿಶೇಷ ಚೇತನರು ಯಾವ್ದ್ರಲ್ಲೂ ಕೂಡ ಕಡಿಮೆ ಇರೋದಿಲ್ಲ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಯಾವ ರೀತಿ ಅವರು ಶಿಕ್ಷಣವನ್ನ ಕೊಡ್ಬೇಕು, ಅಥವಾ ಮನೆಯಲ್ಲಿ ಎಲ್ಲರೂ ಕೂಡ ಅವರಿಗೆ ಧೈರ್ಯವನ್ನ ತುಂಬಬೇಕು, ಪ್ರೋತ್ಸಾಹ ಕೊಡ್ಬೇಕು. ಅವರು ಕೂಡ ನಮ್ಮಂತೆ ಬದುಕ್ತಾರೆ ಅನ್ನೋ ಒಂದು ಮನೋಭಾವನೆಗಳನ್ನ ಮನೆಯವರು ಇಟ್ಕೋಬೇಕು. ಒಂದು ಒಳ್ಳೆ ಶಿಕ್ಷಣ ಕೊಡಿಸಿ ಅವರಿಗೆ ಅವರ ಜೀವನವನ್ನ ಅವ್ರಿಗೆ ಯಾವ ತರ ಕೊಡ್ಬೇಕು ಅನ್ನೋದನ್ನ ಮನೆಯವರು ಯೋಚನೆ ಮಾಡ್ಬೇಕು. ಅವ್ರದೇ ಆದಂತ ರೀತಿಯಲ್ಲಿ ಅವರು ಇರಬಾರ್ದು ಅನ್ನೋದೇ ನನ್ನ ಭಾವನೆ. ಅಂದ್ರೆ ವಿಶೇಷ ಚೇತನರಿಗೆ ಆತ್ಮ ಮನೋಧೈರ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅವ್ರಿಗೆ ಒಂದು ಬೆಂಬಲವನ್ನ ನೀಡಿದ್ರೆ ಸಾಕಷ್ಟು ಒಂದು ಜೀವನದ ಗುರಿ ತಲುಪೋಕೆ ಸುಲಭ ಮಾರ್ಗ ತೋರಿಸ್ಕೊಟ್ಟಾಗುತ್ತೆ ಅಂತ ಈ ಮುಖಾಂತರ ಹೇಳ್ತಿದ್ರಿ. ಹೌದು ಮೇಡಮ್. ಒಟ್ಟಾರೆಯಾಗಿ ನಮ್ಮ ಜನಧ್ವನಿ ಕೇಳೋಗರಿಗೆ ಏನ್ ಸಂದೇಶವನ್ನ ಕೊಡೋಕೆ ಇಷ್ಟಪಡ್ತೀರಾ? ಹಾಗೆ ಅಂಧರ ಪರವಾಗಿ ಅಂಧರಿಗಾಗಿ ನೀವೇನ್ ಸಂದೇಶವನ್ನ ಕೊಡೋಕೆ ಇಷ್ಟಪಡ್ತೀರಾ ಮೇಡಮ್? ಅಂಧರಿಗೆ ಅಂದ್ರೆ ಮೇಡಮ್, ಎಲ್ಲಾರು ಕೂಡ ಅಂದ್ರೆ ಚೆನ್ನಾಗಿ ಓದ್ಬೇಕು, ಅವರು ಓದಿ ಮುಂದೆ ಬರ್ಬೇಕು. ಮತ್ತೆ ಯಾವ್ದ್ರಲ್ಲೂ ಮನೆಯವರಿಂದ ನಾವು ಧೈರ್ಯ ಕಳ್ಕೊಳ್ಬಾರ್ದು. ನಾನಂತೂ ಧೈರ್ಯ ಕಳ್ಕೊಂಡೆ. ಯಾಕೆಂದ್ರೆ ಕೆಲವರು ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗಿರ್ತಾರೆ, ಆತರ ಒಂದು ಧೈರ್ಯನೂ ಇರ್ಬೇಕು. ನನಗೆ ಧೈರ್ಯ ಸ್ವಲ್ಪ ಇರ್ಲಿಲ್ಲ. ಯಾಕೆಂದ್ರೆ ಅಪ್ಪ ಅಮ್ಮನ ಭಯದಲ್ಲಿ ನಾನು ಬೆಳೆದವಳು. ಅಪ್ಪ ಅಮ್ಮನ ಭಯದಲ್ಲಿ ಇರ್ಬೇಕು ಒಂದು, ಓಕೆ, ಮತ್ತೆ ನಮ್ ಲೈಫ್ನ ನಾವು ಸೆಟ್ಲ್ ಮಾಡ್ಕೋಬೇಕು ಅನ್ನೋ ರೀತಿ ಅಂದರು ಇರ್ಬೇಕು ಮೇಡಮ್. ಅವರು ಧೈರ್ಯ ಕೆಡಬಾರ್ದು. ಯಾಕೆಂದ್ರೆ ಅವ್ರದ್ದು ಕೂಡ ಒಂದು ಜೀವನ. ಹೌದು, ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅವ್ರಿಗೆ ಒಂದು ಧೈರ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂತ ನಿಟ್ಟಿನಲ್ಲಿ ಯಾವತ್ತು ಧೈರ್ಯವನ್ನ ಕಳ್ಕೊಳ್ದೆ ಜೀವನದಲ್ಲಿ ಮುಂದೆ ಸಾಗಬೇಕು. ಆ ಮುಂದೆ ಸಾಗುವಿಕೆನೇ ನಮ್ಮ ಜೀವನದ ಅತಿ ಎತ್ತರದ ಒಂದು ಗುರಿ ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತಿದ್ರಿ. ಹೌದು ಮೇಡಮ್. ತುಂಬ ಖುಷಿ ಆಯಿತು ಮೇಡಮ್. ಇಷ್ಟೊತ್ತು ನಿಮ್ಮ ಜೀವನದ ಬಗ್ಗೆ ನಿಮ್ಮ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ. ಫಸ್ಟಿಂದ ನನಗೆ ರೇಡಿಯೋ ಕೇಳೋ ಅಭ್ಯಾಸ ಜಾಸ್ತಿ.
ಆ ರೇಡಿಯೋ ಕೇಳ್ತಾನೆ ರೇಡಿಯೋ ಜೊತೆಗೆ ಆಡ್ಕೊಂಡು ಜೂನಿಯರ್ ಮಾಡ್ಕೊಂಡೆ ಮೇಡಮ್. ಮುಂದೆ ಮಾಡೋಕೆ ಆಗ್ಲಿಲ್ಲ, ಯಾಕೆಂದ್ರೆ ಯಾರು ಹೈಸ್ಕೂಲ್ ಮೆಟ್ಲಲ್ಲಿ ಯಾವ ಗುರುವು ಕೂಡ ನನ್ಗೆ ಸರಿಯಾಗಿ ಸಿಗ್ಲಿಲ್ಲ. ಮತ್ತೆ ಗುರು ಪ್ರೋತ್ಸಾಹ ಕೊಡ್ಲಿಲ್ಲ. ಯಾವ ಹುಡುಗಿರ್ಗೆ ಯಾವ ತರ ಕೊಡ್ಬೇಕು ಅನ್ನೋದು ಅವ್ರಿಗೆ ಇಲ್ವೇ ಇರ್ಲಿಲ್ಲ. ಮತ್ತೆ ಅವರ ಶಾಲೆ ಮಕ್ಳಿಗೆ ಮಾತ್ರ ಅವ್ರು ಕೊಡೋರು. ನಾವ್ ಹೊರಗಡೆಯಿಂದ ಓದೋರಲ್ವಾ, ನಮ್ಗೆ ಪ್ರೋತ್ಸಾಹ ಅನ್ನೋದೇ ಇರ್ಲಿಲ್ಲ. ಹಂಗಾಗಿ ನನ್ಗೆ ಸಂಗೀತ ಅನ್ನೋದು ಮಾಡಕ್ ಆಗ್ಲಿಲ್ಲ. ಹಾಡು ಅನ್ನೋದು ನನ್ಗೆ ಅದೇನೋ ಗೊತ್ತಿಲ್ಲ, ತುಂಬಾ ಇಷ್ಟ. ಬೆಳ್ಳನೆ ಕಾವೇರಿ ಬಳುಕುತ್ತ ಬಾರವ್ವ, ಇಲ್ಲೆಲ್ಲ ಬೆಳಗುವ ಬೆಳದಿಂಗಳು, ಇಲ್ಲೆಲ್ಲ ಬೆಳಗುವ ಬೆಳದಿಂಗಳ ಬೆಳಕಲ್ಲಿ ಹಳ್ಳಿಯ ಬಯಲಿಂದ ಬಿರಿ ಬಿರಿ ನಿಳಿದು ಬಿರಿ ಬಿರಿ ನಿಳಿದು ಬಿರಿ ಬಿರಿ ನಿಳಿದು ಬೆಳ್ಳನೆ ಕಾವೇರಿ ಬಳುಕುತ್ತ ಬಾರವ್ವ. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಕೂಡ ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ದೃಷ್ಟಿದೋಷ ವ್ಯಕ್ತಿಯ ಒಂದು ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ನಂಜನಗೂಡು ತಾಲೂಕಿನ ಆಲತೂರು ಗ್ರಾಮದ ಕುಮಾರಿ ಚೌಡೇಶ್ವರಿರವರು. ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.